रामाय रामभद्राय रामचंद्राय वेदसे रघुनाथाय नाथाय सीतायाः पतये नमः। राम रामभद्र ರಾಮಚಂದ್ರ ವಿಧಾತ ಸ್ವರೂಪ ರಘುನಾಥ ಪ್ರಭು ಹೀಗೆ ಹೆಸರುಗಳಿಂದ ಕರೆಯಲ್ಪಡುವ ಸೀತಾಪತಿಗೆ ನಮಸ್ಕಾರಗಳು. ಇದು ಸುಮಾರು 1500 ವರ್ಷಗಳ ಹಿಂದೆ ಬದುಕಿದ್ದ ಬುಧ ಕೌಶಿಕ ಋಷಿಯು ರಚಿಸಿದ್ದ ಶ್ರೀರಾಮ ರಕ್ಷಾ ಸ್ತೋತ್ರದ ಒಂದು ಶ್ಲೋಕ. ರಾಮ ಎನ್ನುವುದು 2 ಬೀಜಾಕ್ಷರಗಳು. ರಂ ಮ. ರಂ ಅಗ್ನಿ ಬೀಜಾಕ್ಷರ ಮತ್ತು ಮ ಮಾಯಾ ಬೀಜಾಕ್ಷರ. ಇವೆರಡರ ಸಂಯೋಜನೆಯಿಂದ ಉತ್ಪತ್ತಿಯಾದ ರಾಮ ಎಂಬ ನಾಮವನ್ನು ಪಠಿಸುವುದರಿಂದ ಅಜ್ಞಾನದ ಮಾಯೆ ಕಳಚುತ್ತೆ ಅಂತ ಪ್ರಾಜ್ಞರ ಅಭಿಪ್ರಾಯ. ರಾಮ ಎನ್ನುವುದು ಈ ನಾಡಿನ ಸಮಸ್ತರ ನರನಾಡಿಗಳಲ್ಲಿ ಬೆರೆತು ಬೆಸೆದು ಹೋದ ಪದ. ಈ ನಾಡಿನ ಸಂಸ್ಕೃತಿ ಅಥವಾ ಶ್ರೀರಾಮನೇ ಈ ಸಂಸ್ಕೃತಿಯ ಸಾಕಾರ ರೂಪ. ನಾಡಿನ ರಾಜ ಹೇಗಿರಬೇಕಿತ್ತೋ ಹಾಗೆ ಇದ್ದು ನ್ಯಾಯಕ್ಕಾಗಿ ಮತ್ತು ಧರ್ಮಕ್ಕಾಗಿ ಜೀವಿಸಿ ತನ್ನ ಜೀವವನ್ನೇ ಮಾದರಿಯಾಗಿಸಿಕೊಂಡ ಮಹಾನ್ ವ್ಯಕ್ತಿತ್ವ ಶ್ರೀರಾಮ. ಪಾಮರರನ್ನು ಮಹಾತ್ಮರನ್ನಾಗಿಸುವ ಶಕ್ತಿ ಶ್ರೀರಾಮ. ಕೇವಲ ರಾಮನಾಮ ಮಾತ್ರದಿಂದಲೇ ವಾನರನು ದೇವರಾಗುತ್ತಾನೆ, ಬೇಡನು ಮಹರ್ಷಿಯಾಗುತ್ತಾನೆ. ಮನುಷ್ಯನನ್ನು ಗುರುತಿಸುವುದು ಅವನ ಸಾಧನೆಯಿಂದ. ಬಹುತೇಕ ಸಾಧು ಸಂತರು ತಮ್ಮ ಸಾಧನೆಯನ್ನು ಪೂರ್ಣಗೊಳಿಸಿದ್ದು ರಾಮನಾಮದ ಮೂಲಕವೇ ಆಗಿರುತ್ತದೆ. ಕಷ್ಟಗಳ ಕುಲವನ್ನೇ ನಾಶ ಮಾಡುವ ದಿವ್ಯಾಸ್ತ್ರ ಶ್ರೀರಾಮ ಮಂತ್ರ. ಈ ಮಂತ್ರ ಪಠಿಸುವುದರಿಂದ ಅಷ್ಟಾಕ್ಷರಿ ಮಂತ್ರ ಮತ್ತು ಪಂಚಾಕ್ಷರಿ ಮಂತ್ರ ಪಠಿಸಿದ ಫಲ ಸಿಗುತ್ತೆ ಅಂತಾರೆ. ಓಂ ನಮೋ ನಾರಾಯಣಾಯ ಇದು ಅಷ್ಟಾಕ್ಷರಿ ಮಂತ್ರ. ನಮಃ ಶಿವಾಯ ಇದು ಪಂಚಾಕ್ಷರಿ ಮಂತ್ರ. ಅಷ್ಟಾಕ್ಷರಿ ಮಂತ್ರದ ರಾ ತೆಗೆದು ಮತ್ತು ಪಂಚಾಕ್ಷರಿ ಮಂತ್ರದ ಮ ತೆಗೆದು ಒಂದೆಡೆ ಜೋಡಿಸಿದಾಗ ರಾಮ ಆಗುತ್ತೆ. ಇದು ಹೇಗೆಂತ ತಿಳಿಯೋಣ. ಓಂ ನಮೋ ನಾರಾಯಣಾಯ ಇದು ಅಷ್ಟಾಕ್ಷರಿ ಮಂತ್ರ. ಈ ಮಂತ್ರದೊಳಗಿನ ರಾ ತೆಗೆದು ಬಿಡೋಣ. ಓಂ ನಮೋ ನಾರಾಯಣಾಯ ನ ಅಯನಾಯ ಅಂದರೆ ಗತಿ ಇಲ್ಲದ್ದು ಅಂತ ಅರ್ಥ ಬರುತ್ತೆ. ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ. ಇದರೊಳಗಿನ ಮ ತೆಗೆದು ಬಿಟ್ಟರೆ ನ ಶಿವಾಯ ಶುಭಕರವಲ್ಲದ್ದು. ಆದ್ದರಿಂದ ರಾಮ ಎನ್ನುವ 2 ಅಕ್ಷರ ಎಷ್ಟೊಂದು ಮಹತ್ವಪೂರ್ಣವಾದದ್ದು ಅಂತ ತಿಳಿದು ಬರುತ್ತೆ. ವಾಲ್ಮೀಕಿ ಮಹರ್ಷಿಯಿಂದ ರಚಿಸಲ್ಪಟ್ಟ ರಾಮಾಯಣ ಒಂದು ಮಹಾಕಾವ್ಯ, ಶ್ರೀರಾಮನ ಜೀವನ ಚರಿತ್ರೆ. ಇಡೀ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲರೂ ವಾಲ್ಮೀಕಿ ರಾಮಾಯಣವನ್ನು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿರಬಹುದು. ವಾಲ್ಮೀಕಿ ರಾಮಾಯಣವನ್ನು ಎಲ್ಲರೂ ಇದ್ದಂತೆ ಒಪ್ಪಿಕೊಂಡಿದ್ದಾರೆ. ಇದೊಂದು ಮಹಾಕಾವ್ಯ, ಒಪ್ಪಿಕೊಳ್ಳೋಣ. ರಾಮಾಯಣವನ್ನು ಕೇಳುವುದು ಹೇಳುವುದು ಅಲ್ಲಿರುವ ವಾಸ್ತವಾಂಶಕ್ಕಲ್ಲ, ಅಲ್ಲಿರುವ ಸತ್ಯಕ್ಕೆ. ನಮಗೆ ಇದರೊಳಗೆ ತಿಳಿದುಕೊಳ್ಳಲಿಕ್ಕೆ ಮತ್ತು ಕಲಿತುಕೊಳ್ಳಲಿಕ್ಕೆ ಏನಿದೆ ಅಂತ. ಇಡೀ ರಾಮಾಯಣ ನಿಂತಿರುವುದು ಖಗೋಳ ವಿಜ್ಞಾನದ ಮೇಲೆ. ಶ್ರೀರಾಮ ಪಟ್ಟಾಭಿಷೇಕಗೊಂಡು ರಾಜ್ಯಾಡಳಿತ ಮಾಡುವ ಕಾಲ. ಕುತಂತ್ರಕ್ಕೆ ಬಲಿಯಾಗಿ ಕಾಡಿಗೆ ಹೋಗಬೇಕಾಗಿ ಬರುತ್ತೆ. ಹೆಂಡತಿ ಮತ್ತು ಸಹೋದರನ ಜೊತೆಗೂಡಿ ನಾರು ಬಟ್ಟೆ ಉಟ್ಟು ಕಾಡಿಗೆ ನಡೆದ. ಅಲ್ಲೂ ಕೂಡ ಪಿತೃವಾಕ್ಯ ಪರಿಪಾಲಕ ಎನಿಸಿಕೊಂಡ. ಕಾಡಲ್ಲೂ ನೆಮ್ಮದಿ ಇಲ್ಲ. ಲಂಕಾ ಕಡೆಯವರಿಂದ ಹೆಂಡತಿಯ ಅಪಹರಣ. ಹೆಂಡತಿಯನ್ನು ಹುಡುಕಿಕೊಂಡು ಯೋಜನಗಟ್ಟಲೆ ನಡೆದ. ದಾರಿಯುದ್ದಕ್ಕೂ ಸಂಕಷ್ಟಗಳು ಸಹಿಸಿಕೊಂಡ. ದುಷ್ಟರ ಸಂಹಾರ ಮಾಡಿದ. ಹೆಂಡತಿಯ ಮೇಲಿನ ಪ್ರೀತಿಯನ್ನು ಎತ್ತಿ ಹಿಡಿದ. ವಾನರ ಸೇನೆ ಕಟ್ಟಿದ. ಸೇತುವೆ ಕಟ್ಟಿದ. ಲಂಕೆ ತಲುಪಿದ. ಲಂಕಾಧಿಪತಿ ರಾವಣನ ಜೊತೆ ಯುದ್ಧ. ರಾವಣನ ವಧಿಸಿ ಸೀತೆಯ ಜೊತೆಗೂಡಿ ಅಯೋಧ್ಯೆ ತಲುಪಿದ. ಸ್ವಲ್ಪ ನಿರಾಳ ಅನ್ನುವ ಹೊತ್ತಿಗೆ ರಾಜ್ಯದ ಪ್ರಜೆಯೊಬ್ಬನಿಂದ ನಿಂದನೆ ಅಪವಾದ ಕೇಳಿಬರುತ್ತೆ. ಪ್ರಜಾಪಾಲಕನಾಗಿ ಗರ್ಭಿಣಿಯಾದ ಹೆಂಡತಿಯನ್ನು ಒಂಟಿಯಾಗಿ ಕಾಡಿಗೆ ಕಳಿಸುವ ಪ್ರಸಂಗ ಬರುತ್ತೆ. ಶ್ರೀರಾಮನ ಈ ಒಂದು ಕಾಲಘಟ್ಟ
ಒಂದು ನಾಗರಿಕತೆಯನ್ನು, ಒಂದು ಸಂಸ್ಕೃತಿಯನ್ನು ನೆಲೆಗೊಳಿಸುವ ಕಾಲವಾಗಿತ್ತು. ಅಂದಿನ ಸಮಾಜಕ್ಕೆ ಅವ್ಯವಸ್ಥಿತ ನ್ಯಾಯ ವ್ಯವಸ್ಥೆಯನ್ನು ಸರಿಯಾಗಿ ಸ್ಥಾಪಿಸುವುದು ಅವನ ಕರ್ತವ್ಯವಾಗಿತ್ತು. ತನ್ನನ್ನು ತಾನೇ ಈ ವ್ಯವಸ್ಥೆಯಲ್ಲಿ ಒಡ್ಡಿಕೊಂಡ. ಇಡೀ ಜೀವನದುದ್ದಕ್ಕೂ ಶ್ರೀರಾಮ ಕಂಡದ್ದು, ಅನುಭವಿಸಿದ್ದು ಬರೀ ಸಂಕಷ್ಟಗಳನ್ನೇ. ಆದರೂ ಧೃತಿಗೆಡಲಿಲ್ಲ, ಧರ್ಮ ಬಿಡಲಿಲ್ಲ. ರಾಮಾಯಣದಲ್ಲಿನ ರಾಮನ ಚಿತ್ರಣ ಇದು. ಸಾಹಿತ್ಯ ಬೇರೆ, ಇತಿಹಾಸ ಬೇರೆ. ಆದರೆ ಜನ ನಂಬುವುದು ಅಂತೆ ಕಂತೆಗಳ ಕಥೆಯನ್ನ. ಇವತ್ತಿಗೂ ಜನಮಾನಸದಲ್ಲಿ ರಾಮ ಇದ್ದನ ಅಥವಾ ಇರಲಿಲ್ಲವ ಅನ್ನುವ ಪ್ರಶ್ನೆ ಇದೆ. ಹಾಗಾದರೆ ಶ್ರೀರಾಮ ಯಾರು? ಅವನ ಹಿನ್ನೆಲೆ ಏನು ತಿಳಿಯೋಣ. ವಶಿಷ್ಠ ಪುರಾಣದಲ್ಲಿ ಶ್ರೀ ವಶಿಷ್ಠ ಪುರಾಣೆ ತೃತೀಯ ಖಂಡೆ ಭೃಗ್ವಂಗೀರ ಬ್ರಹ್ಮಕುಲ ಪ್ರಣೀತ ಕಥಾಂತರೆ ವಿಶ್ವಕರ್ಮ ಪ್ರಶಂಸು ನಾಮ. ಇಲ್ಲಿ ವಿವರಿಸುತ್ತಾ ಶಿಲ್ಪಿ ಕುಲವೆಂದರೆ ಭೃಗ್ವಂಗೀರ ಬ್ರಹ್ಮಕುಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಪ್ತರ್ಷಿಗಳಿಗೆ ಮೂಲವಾಗಿರುವವರು ಭೃಗು ಮತ್ತು ಅಂಗೀರಸರು. ಇವರ ಸಂತತಿಯಲ್ಲಿಯೇ ವಿಶ್ವಕರ್ಮ ವಂಶ ಗೋತ್ರರ್ಷಿಗಳಾದ ಸಾನಗಾದಿ ಪಂಚರ್ಷಿಗಳು ಜನಿಸಿದ್ದು ಕಂಡುಬರುತ್ತೆ. ಸ್ವಲ್ಪ ಹಿಂದಕ್ಕೆ ಹೋಗಿ ಈ ಸಪ್ತರ್ಷಿಗಳ ಬಗ್ಗೆ ತಿಳಿಯೋಣ. ಭೃಗು, ಅಂಗಿರಸ, ಮರೀಚಿ, ಅತ್ರಿ, ಪುಲಹ, ಪುಲಸ್ತ್ಯ ಮತ್ತು ವಶಿಷ್ಠ. ಈ 7 ಮಂದಿ ಮಹರ್ಷಿಗಳನ್ನು ಬ್ರಹ್ಮನ ಮಾನಸ ಪುತ್ರರು ಅಂತ ಕರೆಯುತ್ತಾರೆ. ಮುಂದೆ ಈ ಹೆಸರಲ್ಲಿ ಅಗಸ್ತ್ಯರನ್ನು ಸೇರಿಸಿಕೊಂಡು ಪುಲಹ ಮತ್ತು ಪುಲಸ್ತ್ಯರ ಹೆಸರನ್ನು ಕೈಬಿಡಲಾಯಿತು. ಇವರಿರುವರು ರಕ್ಕಸರಿಗೆ ಜನ್ಮದಾತರು ಅಂತ ಕಾರಣ ಕೊಟ್ಟರು. ಬ್ರಹ್ಮನ ಮಾನಸ ಪುತ್ರರ ಸಂತಾನವನ್ನು ಈ ರೀತಿ ಪಟ್ಟಿ ಮಾಡಬಹುದು. ಭೃಗು ಸಂತಾನ ಜಮದಗ್ನಿ, ಅಂಗಿರಸ ಸಂತಾನ ಭಾರದ್ವಾಜ ಮತ್ತು ಗೌತಮ, ಮರೀಚಿ ಸಂತಾನ ಕಶ್ಯಪ, ವಶಿಷ್ಠ ಮತ್ತು ಅಗಸ್ತ್ಯ, ಅತ್ರಿ ಸಂತಾನ ವಿಶ್ವಾಮಿತ್ರ. ಜಮದಗ್ನಿ, ಭಾರದ್ವಾಜ, ಗೌತಮ, ಕಶ್ಯಪ, ವಶಿಷ್ಠ ಮತ್ತು ಅಗಸ್ತ್ಯ ಮತ್ತು ವಿಶ್ವಾಮಿತ್ರರು ಇವರು ಸಪ್ತರ್ಷಿಗಳೆನಿಸಿಕೊಂಡರು. ಮುಂದೆ ವೈದಿಕ ಸಾಹಿತ್ಯದಲ್ಲಿ ಈ ಸಪ್ತರ್ಷಿಗಳ ಹೆಸರು ಬೆಳೆಯುತ್ತಾ ಹೋಗುತ್ತದೆ ಮತ್ತು ಕಾಲಕ್ಕನುಗುಣವಾಗಿ ಈ ಸಪ್ತರ್ಷಿಗಳ ಬದಲಾವಣೆ ಆಗಿರುವುದು ಕಂಡುಬರುತ್ತೆ. ಭೃಗು ಎಂಬುದು ಅಗ್ನಿಯ ಇನ್ನೊಂದು ಹೆಸರು ಹೌದು ಮತ್ತು ಇವರು ಅಗ್ನಿಯನ್ನು ಸಾಕ್ಷಾತ್ಕರಿಸಿಕೊಂಡವರು ಮತ್ತು ಮನುಕುಲಕ್ಕೆ ಅಗ್ನಿಯನ್ನು ತೋರಿಸಿಕೊಟ್ಟವರು ಎಂತಲೂ ಉಲ್ಲೇಖ ಸಿಗುತ್ತೆ. ಮತ್ತು ಇವರು ರಥಕಾರರು, ಸುಂದರವಾದ ರಥಗಳನ್ನು ನಿರ್ಮಿಸುತ್ತಿದ್ದರು ಮತ್ತು ಆಯುಧ ಶಿಲ್ಪಿಗಳು. ನವಬ್ರಹ್ಮರಲ್ಲಿ ಒಬ್ಬರು ಮತ್ತು ಒಬ್ಬ ಪ್ರಜಾಪತಿ. ಇನ್ನು ಅಂಗಿರಸರು ಪ್ರಾಚೀನ ಋಷಿಗಳು, ಅಗ್ನಿಯನ್ನು ಮೊದಲ ಬಾರಿಗೆ ಸಾಕ್ಷಾತ್ಕರಿಸಿಕೊಂಡವರು, ಅಗ್ನಿ ಜನ್ಮನರು ಎನಿಸಿಕೊಂಡವರು ಮತ್ತು ಯಜ್ಞ ವಿಧಾನವನ್ನು ರೂಪಿಸಿದವರು, ಮನುಕುಲದ ಪ್ರವರ್ತಕರು ಮತ್ತು ಪಿತಾರೋ ಮನುಷ್ಯಾಹ ಎಂದು ಇವರನ್ನು ಕರೆಯಲಾಗಿದೆ. ಇನ್ನು ಮರೀಚಿ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರು. ಇವರ ಪುತ್ರ ಕಶ್ಯಪ. ಕಶ್ಯಪನ ಸೋದರಿ ಸ್ವರೂಪ ಅಂಗಿರ ಋಷಿಯ ಪತ್ನಿ. ಈತನಿಗೆ ತಾರಪ್ಯ ಮತ್ತು ಅರಿಷ್ಟನೇಮಿ ಎಂಬ ಪರ್ಯಾಯ ಹೆಸರುಗಳು ಇವೆ. ಈತನ ಮಗ ಸುಪರ್ಣ. ಸುಪರ್ಣ ತಾರಪ್ಯ ಸೂಕ್ತ ದ್ರಷ್ಟಾರ ಋಷಿ. ಅಲ್ಲದೆ ಕಲಾತ್ಮಕನಾದ ಸೂರ್ಯನಿಗೆ ಸುಪರ್ಣ ಎನ್ನಲಾಗುತ್ತೆ. ವಿಶ್ವಕರ್ಮನು ಸಕಲವನ್ನೂ ಸೃಷ್ಟಿಸಲು ರೂಪ ಧರಿಸಿದ್ದರ ಬಗ್ಗೆ ತೈತ್ತರೀಯ ಸಂಹಿತೆ ಹೀಗೆ ಹೇಳುತ್ತದೆ. ಆಪೋವ ಇದಮಗ್ರೆ ಸಲೀಲ ಮಾಸಿ ತಸ್ಮಿನ್ ಪ್ರಜಾಪತಿರ್ವಾಯುರ್ಚುತ್ವ ಚರತ್ಸ ಇಮಾ ಪಶ್ಯತಾಂ ವರಾಹೋ ಭೂತ್ವ ಹರತಾಂ ವಿಶ್ವಕರ್ಮ ಭೂತ್ವ ವ್ಯಮಾರಟತ್ ಸಾಪ್ರತತ್ಸ ಪ್ರತಿವ್ಯಭವತ್ವೈತಿವ್ಯೈ ಪ್ರತಿವಿತ್ವಂ ತಸ್ಯಾಮ ಶ್ರಾಮ್ಯತ್ ಪ್ರಜಾಪತಿತ್ ಸ ದೇವ ಸಸ್ರಜತ ವಸುನ್ ರುದ್ರಾನ್ ಆದಿತ್ಯಾಂತೆ ದೇವಾಹ ಪ್ರಜಾಪತಿ ಮಬ್ರುವನ್ ಪ್ರಜಯ ಮಹಾ ಇತಿ ಸೋಬ್ರವೀತ್. ಈ ಜಗತ್ತಿನ ಸೃಷ್ಟಿಯ ಮೊದಲು ಎಲ್ಲವೂ ನೀರಿನ ರೂಪದಲ್ಲಿತ್ತು. ಅಂದರೆ ವಿಶ್ವಕರ್ಮನು ಈ ಜಗತ್ತಿನ ಸೃಷ್ಟಿಯ ಮೊದಲು ಜಲವನ್ನು ಸೃಷ್ಟಿಸುತ್ತಾನೆ. ಆ ಜಲಭೂತದಲ್ಲಿ ವಿಶ್ವಕರ್ಮ ಪ್ರಜಾಪತಿಯು ಸ್ವಶರೀರಿಯಾಗಿ ವಾಸಿಸಲು ಅವಕಾಶ ಇಲ್ಲದ ಕಾರಣಕ್ಕೆ ವಾಯುರೂಪಿಯಾಗಿ ಜಲದಲ್ಲಿ ಸೇರಿಕೊಳ್ಳುತ್ತಾನೆ. ಹಾಗೆ ಸೇರಿಕೊಂಡು ಅದರಲ್ಲಿ ಮುಳುಗಿಕೊಂಡಿದ್ದ ಭೂಮಿಯನ್ನು ಕಂಡು ವರಾಹ ರೂಪವನ್ನು ಧರಿಸಿ ಕೋರೆಹಲ್ಲಿನ ಮೊನೆಯಿಂದ ಭೂಮಿಯನ್ನು ಮೇಲಕ್ಕೆ ಎತ್ತಿ ವರಾಹಾವತಾರವನ್ನು ಸಮಾಪ್ತಿಗೊಳಿಸುತ್ತಾನೆ.
ಮತ್ತೆ ತನ್ನ ಪೂರ್ವ ರೂಪ ಅಂದರೆ ವಿಶ್ವಕರ್ಮ ಪ್ರಜಾಪತಿಯ ರೂಪ ಧರಿಸಿ ಭೂದೇವಿಯ ಒದ್ದೆಯಾಗಿದ್ದ ದೇಹವನ್ನು ಒರೆಸಿ ವಿಸ್ತಾರವಾಗುವಂತೆ ಹರಡುತ್ತಾನೆ. ನಂತರ ಈ ಭೂಮಿ ಸಕಲ ಪ್ರಾಣಿಗಳಿಗೆ ಆಧಾರವಾಗಿರುವ ಪೃಥ್ವಿಯಾಯಿತು. ನೀರಿನಿಂದ ಬೇರ್ಪಟ್ಟ ಕಾರಣಕ್ಕೆ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂತು. ವಿಶ್ವಕರ್ಮ ಪ್ರಜಾಪತಿಯು ಪೃಥ್ವಿಭೂತದಲ್ಲಿ ಅಧಿವಾಸನಾಗಿ ತಪಸ್ಸು ಮಾಡಿ ಅಷ್ಟ ವಸುಗಳನ್ನು, ಏಕಾದಶ ರುದ್ರರನ್ನು, ದ್ವಾದಶ ಆದಿತ್ಯರನ್ನು, ಸಕಲ ದೇವತೆಗಳನ್ನು ಸೃಷ್ಟಿ ಮಾಡಿದ. ಮತ್ತು ಹೇಗೆ ತಾನು ತಪೋ ಸಾಮರ್ಥ್ಯದಿಂದ ಸೃಷ್ಟಿಸಿದಂತೆ ಇವರುಗಳಿಗೆ ತಪೋ ಸಾಮರ್ಥ್ಯದಿಂದ ಪ್ರಜೆಗಳನ್ನು ಸೃಷ್ಟಿಸಲು ಆದೇಶ ನೀಡಿದ. ತಪೋವ್ರತಕ್ಕೆ ಆಧಾರವಾಗಿರುವ ಅಗ್ನಿಹೋತ್ರವನ್ನು ನೀಡಿ ತಪಸ್ಸು ಮಾಡಬೇಕೆಂದು ವಸು, ರುದ್ರ, ಆದಿತ್ಯಾದಿಗಳನ್ನು ನಿಯಮಿಸಿದ. ಇದರಿಂದಾಗಿ ಪ್ರಪಂಚದಲ್ಲಿ ಮಾನವರಿಗೆಲ್ಲ ವಸುದೇವ ಆದಿತ್ಯರು ಪಿತೃ, ಪಿತಾಮಹ, ಪ್ರಪಿತಾಮಹರಾಗಿ ರೂಢಿಗೆ ಬರುತ್ತಾರೆ. ಲೋಕದ ಸೃಷ್ಟಿಗೆ ಇದೇ ಮೂಲವಾಗುತ್ತದೆ. ಇನ್ನು ಶ್ರೀರಾಮನ ವಂಶ ವೃಕ್ಷ ನೋಡೋಣ. ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಗ ವಿವಸ್ವಾನ್. ಈತನು ದ್ವಾದಶ ಆದಿತ್ಯರಲ್ಲಿ ಒಬ್ಬನು. ಪ್ರಜಾಪತಿ ತ್ವಷ್ಟ ವಿಶ್ವಕರ್ಮನ ಮಗಳು ಸಂಜ್ಞಾದೇವಿ ಈತನ ಹೆಂಡತಿ. ಈತನ ಮಗ ಮನು. ಈತನು ಮನ್ವಂತರ ಬ್ರಹ್ಮ ಆಗಿ ವೈವಸ್ವತ ಮನು ಎಂದು ಕರೆಸಿಕೊಂಡವನು. ಈತನ ಮಗ ಇಕ್ಷ್ವಾಕು, ರಾಮನ ವಂಶದಲ್ಲಿ ಭೂಮಿಯನ್ನು ಆಳಿದ ಮೊದಲ ಚಕ್ರವರ್ತಿ. ಹೀಗೆ ಇದು ಮುಂದುವರೆದು ರಾಮನವರೆಗಿನ ಶ್ರೀರಾಮನ ವಂಶ ವೃಕ್ಷವನ್ನು ನಾನಿಲ್ಲಿ ತೋರಿಸಿದ್ದೇನೆ. ಮರೀಚಿಯಿಂದ ಶ್ರೀರಾಮನವರೆಗಿನ ವಂಶ ವೃಕ್ಷ ಇಷ್ಟು ಸಾಕು. ಶ್ರೀರಾಮನು ವಿಶ್ವಕರ್ಮ ವಂಶಸ್ಥ ಅನ್ನುವುದಕ್ಕೆ ಸಾಕ್ಷ್ಯ. ಇನ್ನು ಶ್ರೀರಾಮನ ಕಾಲಘಟ್ಟದ ಈ ಅವಧಿಯಲ್ಲಿ ಭಾರತದಲ್ಲಿ ವಿಮಾನ ಹಾರಾಟದ ಉಲ್ಲೇಖವಿದೆ. ಇನ್ನು ರಾಮಸೇತು ಎಂದು ಕರೆಯಲ್ಪಡುವ ಸೇತುವೆ ನಿರ್ಮಾಣ ಕ್ರಿಸ್ತಪೂರ್ವ 5076ನೇ ಇಸ್ವಿ ಎಂದು ಉಲ್ಲೇಖ. ಜಗತ್ತಿನ ಮೊಟ್ಟ ಮೊದಲ ಸೇತುವೆ ಇದು. ಭಾರತದ ಸಮುದ್ರ ತೀರದ ಧನುಷ್ಕೋಟೆಯಿಂದ ಶ್ರೀಲಂಕಾದ ಮುನ್ನಾರ ದ್ವೀಪದವರೆಗೆ ಶ್ರೀರಾಮನು ವಿಶ್ವಕರ್ಮ ವಂಶಸ್ಥನಾದ ನಳನ ಸಹಾಯದಿಂದ ಸೇತುವೆ ನಿರ್ಮಾಣ ಮಾಡಿದ್ದು. ಇದನ್ನು ಮೊದಲು ನಳ ಸೇತುವೆ ಅಂತಲೇ ಕರೆಯಲಾಗುತ್ತಿತ್ತು. ನಂತರ ಇದು ರಾಮಸೇತು ಅಥವಾ ಸೇತು ಬಂಧ ಎಂದು ಕರೆಯಲ್ಪಟ್ಟಿತು. ಆ ಕಾಲದಲ್ಲಿಯೂ ವಿಶ್ವಕರ್ಮರ ವೈಜ್ಞಾನಿಕ ಮನೋಭಾವನೆ, ತಂತ್ರ ಕೌಶಲ್ಯಗಳು ಹೇಗಿತ್ತು ಅನ್ನುವುದಕ್ಕೆ ಇದು ಕೂಡ ಸಾಕ್ಷಿಯಾಗುತ್ತದೆ.